ಯೆಹೋವನೇ, ನಿನಗೆ ಮೊರೆಯಿಟ್ಟಿದ್ದೇನೆ, ರಕ್ಷಿಸು. ನಿನ್ನ ಕಟ್ಟಳೆಗಳನ್ನು ಕೈಕೊಳ್ಳುವೆನು. ಮಂಗಳವಾರ 9 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 15ನೇ ವಚನ. ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ಲೋಕದಲ್ಲಿ ಎಲ್ಲವನ್ನು ಗಳಿಸಿದರೂ ಜೀವವನ್ನು ಕಳಕೊಳ್ಳುವಂಥ ಪರಿಸ್ಥಿತಿ ಬರಬಹುದು. ಜೀವಕ್ಕೆ ಮುಖ್ಯವಾದದ್ದನ್ನು ಕಂಡುಕೊಂಡು ಅದಕ್ಕೋಸ್ಕರವಾಗಿ ಶ್ರಮಿಸೋಣ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೆಚ್ಚಾದಂಥ ಆಸ್ತಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಅನೇಕ ವಿಚಾರಗಳಿಗೆ ಜನರು ಯೇಸುವಿನ ಹತ್ತಿರಕ್ಕೆ ಬರುತ್ತಿದ್ದರು. ಒಬ್ಬ ವ್ಯಕ್ತಿ ತನಗೂ ತನ್ನ ಅಣ್ಣನಿಗೂ ಇದ್ದಂಥ ಒಂದು ಸಮಸ್ಯೆ, ಅಂದರೆ ಆಸ್ತಿಯ ವಿಚಾರವಾಗಿ ಬಂದು ಕೇಳುವಾಗ ಯೇಸು ಸ್ವಾಮಿಯು ಅದಕ್ಕೆ ಉತ್ತರ ಕೊಡದೆ ಲೋಭತ್ವದ ವಿಚಾರವಾಗಿ, ಅಂದರೆ ಯಾವ ವ್ಯಕ್ತಿ ಬಹಳಷ್ಟು ಈ ಲೌಕಿಕವಾದಂಥ ಸಂಪತ್ತು ಅಥವಾ ಆಸ್ತಿಯನ್ನು ಪಡಕೊಳ್ಳಬೇಕೆಂಬುದಾಗಿ ಶ್ರಮಿಸುತ್ತಾನೋ, ಅಂದರೆ ಬಹಳಷ್ಟು ಆಸೆ ಪಡುತ್ತಾನೋ ಅಂಥವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳುತ್ತಾನೇನೆಂದರೆ, ಲೋಕದಲ್ಲಿ ಎಷ್ಟು ಸಂಪಾದಿಸಿದರೂ ಎಷ್ಟು ಗಳಿಸಿದರೂ ಅದು ಜೀವಾಧಾರವಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೇರೆ, ನಮ್ಮ ಜೀವನ ಅದು ಅರ್ಥಪೂರಿತವಾಗಬೇಕಾಗಿದ್ದರೆ ಈ ಲೋಕದಲ್ಲಿರ್ತಕ್ಕಂಥ ಯಾವ ಆಸ್ತಿ ನಮಗೆ ಜೀವ ಕೊಡಲಾರದು. ನಮಗೆ ಅವಶ್ಯಕತೆ ಉಂಟು, ಆಸ್ತಿ ಬೇಕು, ನಮಗೆ ಸೌಲಭ್ಯಗಳು ಬೇಕು, ಇವೆಲ್ಲವುಗಳು ಅಗತ್ಯವೇ. ಆದರೆ ನಮ್ಮ ಮನಸ್ಸು ಯಾವುದರ ಮೇಲೆ ಇಟ್ಟಿದ್ದೇವೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಬೇಕು. ಲೋಭತನ ಅಂದರೆ ಬಹಳಷ್ಟು ಗಳಿಸಿಕೊಳ್ಳುವಂಥ, ಸೇರಿಸಿಕೊಳ್ಳುವಂಥ ಆ ಒಂದು ಮನೋಭಾವದಲ್ಲಿ ನಾವು ಜೀವವನ್ನೇ ಕಳಕೊಳ್ಳಬಹುದು. ಆದರೆ ಜೀವನಕ್ಕೆ, ಅಂದರೆ ಅರ್ಥಪೂರಿತ ಜೀವನಕ್ಕೆ ಮುಖ್ಯವಾದಂಥ ಸ್ಥಾನ ನಾವು ಕೊಡುವುದಾದರೆ ಬೇರೆ ಎಲ್ಲವೂ ನಮಗೆ ಸಿಗುತ್ತದೆ. ನಮ್ಮ ಅವಶ್ಯಕತೆಗಳಿಗೆಲ್ಲವೂ ಕೂಡ ದೇವರು ಒದಗಿಸಿಕೊಡ್ತಾನೆ. ಆದರೆ ನಾವು ನೋಡಬೇಕಾದದ್ದು ಜೀವ, ಅಂದರೆ ಜೀವ ಕೊಡುವಂಥ, ತರುವಂಥ, ನಿಲ್ಲಿಸುವಂಥ ಕಾರ್ಯಗಳು. ಎಲ್ಲವನ್ನು ಗಳಿಸಿಕೊಳ್ಳೋಣ, ಆದರೆ ನಮ್ಮ ಮನಸ್ಸು ದೇವರ ಮೇಲೆ, ಅರ್ಥಪೂರಿತವಾದಂಥ ಜೀವನ ಮೇಲೆ ಇರಲಿ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನನ್ನು ನೋಡುತ್ತಾ ದೃಷ್ಟಿಸಿ ನಿನ್ನನ್ನು ಹೊಂದಿಕೊಳ್ಳುವ ಹಾಗೆ ನಮ್ಮನ್ನು ಬಲಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.